ದೇವಶಿಲ್ಪಿ ವಿಶ್ವಕರ್ಮ ಜಗತ್ತಿಗೆ ವಾಸ್ತುಶಿಲ್ಪದ ಪರಿಚಯವನ್ನು ಮಾಡಿದ ಮಹಾನ್ ಕಲಾವಿದ. ಅಂತಹ ಚೇತನದ ಶಕ್ತಿ ಇರುವ ವಿಶ್ವಕರ್ಮ ಸಮಾಜಕ್ಕೆ ಶಿಕ್ಷಣ ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಕಲ್ಪಿಸುವ ಅವಶ್ಯಕತೆ ಇದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಮಂಗಳವಾರ ಆಯೋಜಿಸಿದ್ದ ವಿಶ್ವಕರ್ಮ ಜಯಂತಿ ಉತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. श्रवणाय कुर्महे समे कामान् कामकामाय मह्यम् रामेश्वरो वै श्रवणो ददात् कुलेयाय वै श्रवणाय महाराजाय नमः पर्याप्य अनन्तराय सर्वस्तोमोदयात्रोत्तमः सर्वस्य ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ನೀಲಿ ಚಿತ್ರವನ್ನು ಮಾಡಿರುವಂಥದ್ದು ಬಿಡಿಸಿರುವಂಥದ್ದು ಅದಕ್ಕೆ ಕೆಲಸವನ್ನು ಮಾಡಿರ್ತಕ್ಕಂಥ ಕೆಲಸಗಾರ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಏನು ಬಿಡಿ ಸರ್ಕಾರ ದುಡ್ಡು ಕೊಡ್ತು ಅವ್ರು ಕಟ್ಟಿ ಹೋದ್ರು ಅನ್ನೋದು ಮಾತ್ರ ನಾವು ಸೀಮಿತವಾಗಿ ಬಿಟ್ಟರೆ ಅವರ ಶ್ರಮವನ್ನು ನಾವು ಇನ್ನು ವರ್ತಮಾನ ಸಮಾಜದಲ್ಲಿ ಶಿಕ್ಷಣ ಪಡೆಯುವುದು ಅತ್ಯವಶ್ಯವಿದೆ. ಜೊತೆಗೆ ಸಮಾಜದ ಉದ್ಧಾರಕ್ಕೆ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಿದೆ. ಈ ವಿಷಯದಲ್ಲಿ ಪಕ್ಷ ರಾಜಕಾರಣವನ್ನು ತರಬಾರದು. ಆಗ ಮಾತ್ರ ಸಮುದಾಯವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಮುಂದೆ ಬರಲು ಸಾಧ್ಯ. ಇಲ್ಲದಿದ್ದರೆ ದೊಡ್ಡವರು ದೊಡ್ಡವರಾಗುತ್ತಲೇ ಹೋದರೆ ಹಿಂದುಳಿದವರು ಹಿಂದುಳಿಯುತ್ತಲೇ ಹೋಗುತ್ತಾರೆ ಎಂದು ತಿಳಿಸಿದರು. ಯೋಚನೆ ಮಾಡ್ತಾ ಇಲ್ಲ, ಆ ಶ್ರಮಕ್ಕೆ ತಕ್ಕಂತ ಗೌರವ ಸಮಾಜದಲ್ಲಿ ಸಿಕ್ಕಿದ್ರೆ ಗೊತ್ತಿಲ್ಲ. ಆದರೆ ಇವತ್ತಿನ ವಿಶ್ವಕರ್ಮದ ಶ್ರಮವನ್ನು ನೋಡಿದಾಗ ಆ ಶ್ರಮವ ದೇಶವನ್ನ, ರಾಜ್ಯವನ್ನ ಪ್ರಗತಿನ ಮಾಡಿ ಅವರ ಪ್ರಗತಿನ ಎಷ್ಟು ಮಟ್ಟಿಗೆ ಆಗಿದೆ ಗೊತ್ತಿಲ್ಲ ನನಗೆ. ನಾವು ಹಿಂದಿನ ಬಾರಿ ತಹಶೀಲ್ದಾರರು ನಾವು ಅಧ್ಯಕ್ಷರ ಸೇರಿ ತಾಲೂಕು ಆಫೀಸಲ್ಲಿ ಕಾರ್ಯಕ್ರಮವನ್ನು ಬಹಳ ಸರಳವಾಗಿ ಮಾಡಿದ್ದೇವೆ. ಇವತ್ತು ಬಹಳ ಅದ್ದೂರಿಯಾಗಿ ಸಮಾಜದ ಬಾಂಧವರೆಲ್ಲರೂ ಸೇರಿ ಹಾಗೆ ಮಾರಿಕಾಂಬೆಯ ದೇವಸ್ಥಾನದಿಂದ ತಾವೆಲ್ಲರೂ ಮೆರವಣಿಗೆ ಮುಖಾಂತರ ಬಂದು ಬಹಳ ಭಕ್ತಿ ಶ್ರದ್ಧೆಯಿಂದ ಬಂದು ಇಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಇನ್ನು ಸಿದ್ದರಾಮಯ್ಯ ಅವರು ಮೊದಲ ಸಲ ಮುಖ್ಯಮಂತ್ರಿ ಆಗಿದ್ದಾಗ ವಿಶ್ವಕರ್ಮ ಜಯಂತಿ ಆಚರಣೆಯನ್ನು ಜಾರಿಗೆ ತಂದರು. ಜಗತ್ತಿನಲ್ಲಿ ಎಲ್ಲರನ್ನು ಹಾಗೂ ಎಲ್ಲವನ್ನು ಸೃಷ್ಟಿ ಮಾಡಿದವರು ವಿಶ್ವಕರ್ಮರು. ಅಂತವರ ಜನ್ಮ ಜಯಂತಿಯನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದ್ದೂರಿಯಾಗಿ ಆಚರಿಸಬೇಕೆಂದು ಸಲಹೆ ನೀಡಿದರು. ಅನೇಕ ಕಡೆ ಟ್ರೈಬಲ್ಸ್ನೆಲ್ಲ ನೋಡ್ತೀವಿ ನಾವು, ಆದಿವಾಸಿಗಳು ನೋಡ್ತೀವಿ ನಾವು, ಅಲ್ಲೇ ಬಿಡಿಸುವ ಅಲ್ಲೇ ಇಟ್ಕೊಂಡು ಜಗತ್ತು ಎತ್ತರಿಸ್ಕೊಂಡು ಗೊತ್ತಿಲ್ಲ. ಆದರೆ ಇಂಥ ಒಂದು ಪುರಾಣದ ನಾವು ನೋಡ್ತೀವಿ, ಆ ಪುರಾಣದಲ್ಲೇ ಅದು ವಿಚಾರಕ್ಕೆ ಮಾತ್ರ ಇದ್ದರೆ ಅದು ಕಾರ್ಯಕ್ರಮಕ್ಕೆ ಅವೆಲ್ಲರೂ ತಂದೆ. ಇನ್ನು ಸಭೆಯನ್ನು ಉದ್ದೇಶಿಸಿ ಸುಧಾಚಾರ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ನು ಈ ವೇಳೆ ಸಮಾಜದ ವಿವಿಧ ಸಾಧಕರನ್ನು ಸನ್ಮಾನಿಸಲಾಯಿತು. ಇನ್ನು ಈ ವೇಳೆ ಉಪವಿಭಾಗಾಧಿಕಾರಿ ಕೆವಿ ಕಾವ್ಯರಾಣಿ, ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ, ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗಿರಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಬಿಇಒ ನಾಗರಾಜ್ ನಾಯ್ಕ ಹಾಗೂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ನೋಡ್ತೀವಿ, ಆ ಪುರಾಣದಲ್ಲೇ ಅದು ವಿಚಾರಕ್ಕೆ ಮಾತ್ರ ಇದ್ದರೆ ಅದು ಕಾರ್ಯಕ್ರಮಕ್ಕೆ ಅವೆಲ್ಲರೂ ತಂದೆ. ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸ್ವಚ್ಛತೆಯೇ ಸೇವೆ 2024ರಡಿ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಮಂಗಳವಾರದಂದು ಶಿರಸಿ ನಗರದ ಕೆಲವು ಸ್ಥಳಗಳಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ಸೇರಿ ಕಸ ಸ್ವಚ್ಛಗೊಳಿಸುವ ಮೂಲಕ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ನಗರ ಮಂಡಳ ಅಧ್ಯಕ್ಷರಾದ ಆನಂದ್ ಸಾಲೆ, ಪ್ರಧಾನ ಕಾರ್ಯದರ್ಶಿ ಹಾಗೂ ಸೇವಾ ಪ್ರಾಕ್ಷಿಕ ಸಂಚಾಲಕ ನಾಗರಾಜ್ ನಾಯ್ಕ್, ಸಹ ಸಂಚಾಲಕ ವಿಜಯ್ ಶೆಟ್ಟಿ, ಮಾಂತೇಶ್ ಹಾದಿಮನಿ, ನಗರಸಭಾ ಅಧ್ಯಕ್ಷರಾದ ಶರ್ಮಿ
ಊರ್ಮಿಳಾ, ಉಪಾಧ್ಯಕ್ಷರಾದ ರಮಾಕಾಂತ್ ಸೇರಿದಂತೆ ಪ್ರಮುಖರಾದ ನಂದನ್ ಸಾಗರ್, ಶ್ರೀಕಾಂತ್ ನಾಯ್ಕ್, ನಾಗೇಶ್, ರವಿ ಶೆಟ್ಟಿ ಹಾಗೂ ಇನ್ನಿತರ ನಗರಸಭಾ ಸದಸ್ಯರು ಮತ್ತು ಪಕ್ಷದ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯ ನಡೆಸಿದರು. ಉತ್ತರ ಕನ್ನಡ ಜಿಲ್ಲೆಯ ಜೆಡಿಎಸ್ ಪಕ್ಷದ ಉಸ್ತುವಾರಿಗಳಾಗಿರುವ ಉಪೇಂದ್ರ ಪೈ ಇವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚುವರಿ ಉಸ್ತುವಾರಿಯನ್ನಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೇಮಕ ಮಾಡಿದ್ದಾರೆ. ಜೆಡಿಎಸ್ ಪಕ್ಷದ ಸದಸ್ಯತ್ವ ಅಭಿಯಾನ ಈಗಾಗಲೇ ಪ್ರಾರಂಭವಾಗಿದ್ದು, ಈ ಅಭಿಯಾನ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಪೈ ಇವರನ್ನು ದಕ್ಷಿಣ ಕನ್ನಡಕ್ಕೆ ಉಸ್ತುವಾರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಜಿಲ್ಲೆಯಲ್ಲಿ ಜೆಡಿಎಸ್ ನೆಲ ಕಚ್ಚಿದ ಸಂದರ್ಭದಲ್ಲಿ ಉಪೇಂದ್ರ ಪೈ ಅವರು ಪಕ್ಷವನ್ನು ಕಟ್ಟಿ ಬೆಳೆಸಿದರಲ್ಲದೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಃ ಶಿರಸಿ ಸಿದ್ದಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತು ಹೆಚ್ಚಿನ ಮತ ಗಳಿಸಿರುವುದನ್ನು ಹಾಗೂ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಹೆಚ್ಚಿನ ಮತ ಬೀಳುವಂತೆ ನೋಡಿಕೊಳ್ಳಲು ಯಶಸ್ವಿಯಾಗಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ಜಿಲ್ಲೆಯ ಕೆಡಿಸಿಸಿ ಬ್ಯಾಂಕ್ 104 ವರ್ಷ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದು 2023-24ನೇ ಸಾಲಿನಲ್ಲಿ ಬ್ಯಾಂಕ್ ಇತಿಹಾಸದಲ್ಲಿಯೇ 23 ಕೋಟಿಯಷ್ಟು ದಾಖಲೆಯ ಲಾಭ ಮಾಡಿದೆ ಎಂದು ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ತಿಳಿಸಿದರು. ಅವರು ಶಿರಸಿ ನಗರದ ಕೆಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. 21 ಶಾಖೆಯನ್ನು ತೆಗೆದಿದೆ ಸರ್. ಬ್ಯಾಂಕ್ ಒಮ್ಮೆಲೆ ಬ್ಯಾಂಕ್ಗಳನ್ನ ಇತಿಹಾಸ ಇಲ್ಲ. 15 ಕೋಟಿ ದುಡಿಯುವ ಬಂಡವಾಳ ಡಿಟೇಲ್ ಕೊಟ್ಟಿದ್ದೇನೆ. ದುಡಿಯುವ ಬಂಡವಾಳ ಹೊಂದಿತ್ತು 397 ಕೋಟಿ ಸಾಲ ಬಾಕಿ ಇದೆ. ಎಲ್ಲದಕ್ಕಿಂತ ವಿಶೇಷ ಅಂದರೆ 3,000 ಕೋಟಿಯಲ್ಲಿ ನಾವು 1340 ಕೋಟಿ. ಇನ್ನು ಬ್ಯಾಂಕ್ನ ಷೇರು ಬಂಡವಾಳ 131 ಕೋಟಿ ರೂಪಾಯಿ, ನಿಧಿ 324 ಕೋಟಿ ರೂಪಾಯಿ, ಠೇವು 3,030 ಕೋಟಿ ರೂಪಾಯಿಗಳಾಗಿದೆ. ಒಟ್ಟು 392 ಕೋಟಿ ರೂಪಾಯಿ ಆದಾಯ ಬಂದಿದ್ದು ನಿವ್ವಳ ಲಾಭ 23.04 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಅಲ್ಲದೆ ವಸೂಲಾತಿಯಾಗದ ಸಾಲದ ಪ್ರಮಾಣ ಎನ್ಪಿಎ ಶೇಕಡಾ 2.01ರಷ್ಟಾಗಿದ್ದು ಇದು ಬ್ಯಾಂಕಿಂಗ್ ಆರೋಗ್ಯವನ್ನು ತಿಳಿಸುತ್ತದೆ. ಬ್ಯಾಂಕ್ ಠೇವಣಿದಾರರ ಹಾಗೂ ಸಾಲಗಾರರ ಎರಡು ಹಿತ ಗಮನಿಸಿ ವ್ಯವಹರಿಸುವ ಸವಾಲಿದೆ ಎಂದರು. ಅಲ್ಲದೆ ಬ್ಯಾಂಕು ವ್ಯಕ್ತಿಗಳಿಗೆ ನೇರವಾಗಿ ಫಾರ್ಮ್ ಹೌಸ್ ಸಾಲ ನೀಡುತ್ತಿದ್ದು 30 ಲಕ್ಷವರೆಗೆ ಸಾಲ ನೀಡುತ್ತಿದೆ. ಕಳೆದ ಸಾಲಿನಲ್ಲಿ 195 ಜನರಿಗೆ 43.31 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ ಎಂದು ಇದೇ ವೇಳೆ ತಿಳಿಸಿದರು. ಜಿಲ್ಲೆಯ ಕೃಷಿಗಳಿಗೆ ಕೊಟ್ಟಿದ್ದಾರೆ. ಒಟ್ಟು ಜಿಲ್ಲೆಯಲ್ಲಿದ್ದಂಥ 1,10,000 ರೈತರಲ್ಲಿ 10,000 ರೈತರನ್ನು ಹೊರತುಪಡಿಸಿದೆ 1 ಲಕ್ಷ ರೈತರಿಗೆ ಅಜಮಾಸ್ 85. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯ್ಕ್, ಎಂಡಿ ಶ್ರೀಕಾಂತ್ ಭಟ್, ನಿರ್ದೇಶಕರಾದ ಎಸ್ಎಲ್ ಘೋಟ್ನೇಕರ್, ರಾಮಕೃಷ್ಣ ಹೆಗಡೆ ಕಡವೆ, ಎಲ್ಟಿ ಪಾಟೀಲ್, ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ, ಸಿಎ ತಿಮ್ಮಯ್ಯ ಹೆಗಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇನ್ನು ಆರ್ಟಿಸಿ ಸಹಿಯಿಂದ ಹಿಡಿದು ಎಲ್ಲವನ್ನು ನಕಲಿ ಮಾಡಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದ ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ 7 ಕೋಟಿ ರೂಪಾಯಿನಲ್ಲಿ 4 ಕೋಟಿ ರೂಪಾಯಿ ವಸೂಲಿಯಾಗಿದೆ. ಇನ್ನು 3 ಕೋಟಿ ರೂಪಾಯಿ ಬಾಕಿ ಇದೆ ಎಂದು ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಇದೇ ವೇಳೆ ತಿಳಿಸಿದರು. ಅಲ್ಲದೆ ಕೆಡಿಸಿಸಿ ಬ್ಯಾಂಕ್ನಿಂದ 26 ಸಕ್ಕರೆ ಕಾರ್ಖಾನೆಗಳಿಗೆ 339 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಈ ಸಾಲಕ್ಕೆ ಶೇಕಡಾ 14ರಷ್ಟು ಬಡ್ಡಿ ದರ ವಿಧಿಸಲಾಗುತ್ತಿದೆ. ಈ ಬಾರಿ ಅದರಿಂದಲೇ 52 ಕೋಟಿ ರೂಪಾಯಿ ಬಡ್ಡಿ ಬಂದಿದೆ. ಇನ್ನು 2 ಸಕ್ಕರೆ ಕಾರ್ಖಾನೆಗಳು ಹಣ ಭರಣ ಮಾಡದೇ ಇರುವ ವಿಷಯ ಎನ್ಸಿಆರ್ಟಿ ಕೋರ್ಟ್ನಲ್ಲಿದೆ ಎಂದು ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಒಟ್ಟಾರೆ ಬ್ಯಾಂಕಿನ ಪ್ರಗತಿಯಲ್ಲಿ ಈ ಜಿಲ್ಲೆಯ ರೈತರು, ಈ ಜಿಲ್ಲೆಯ ಸಹಕಾರಿ ಸಂಘದ ಸಹಕಾರಿ ಕ್ಷೇತ್ರ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಜಿಲ್ಲೆಯಲ್ಲಿ ಬ್ಯಾಂಕಿನ ಮೇಲೆ ವಿಶ್ವಾಸ ಇಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೆಪಾಸಿಟ್ ಅನ್ನು ಇಟ್ಟಿರ್ತಕ್ಕಂಥ ನಮ್ಮ ಗ್ರಾಹಕ. ಕುಮಟಾ ಪಟ್ಟಣದ ಶಶಿ ಹಿತ್ತಲಿನಲ್ಲಿ ನಡೆದ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಡಿಜೆ ಬಳಸಿದ್ದಕ್ಕೆ ಅಲ್ಲಿನ ಗಣೇಶೋತ್ಸವ ಸಮಿತಿ ವಿರುದ್ಧ ಪ್ರಕರಣ ದಾಖಲಿಸಿ ಡಿಜೆಯನ್ನು ವಶಪಡಿಸಿಕೊಂಡ ಪೊಲೀಸ್ ಇಲಾಖೆ ಕ್ರಮವನ್ನು ಬಿಜೆಪಿ ಮತ್ತು ಜೆಡಿಎಸ್ ಘಟಕ ಖಂಡಿಸಿದೆ. ಇನ್ನು ಕುಮಟಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ, ದಶಕಗಳಿಂದಲೂ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮಗಳನ್ನು ಡಿಜೆ ಮೂಲಕ ವಿಜೃಂಭಣೆಯಿಂದ ನಡೆಸುತ್ತಾ ಬಂದಿದ್ದಾರೆ. ಆದರೆ ಸೆಪ್ಟೆಂಬರ್ 11ರಂದು ಶಶಿ ಹಿತ್ತಲ ಗಣೇಶೋತ್ಸವ ಸಮಿತಿ ವತಿಯಿಂದ ನಡೆದ ಗಣಪತಿಯ ವಿಸರ್ಜನಾ ಮೆರವಣಿಗೆಯಲ್ಲಿ ಡಿಜೆ
ಬಳಸಿದ್ದಕ್ಕೆ ಪೊಲೀಸರು ಬಂದು ಡಿಜೆಯನ್ನೇ ಬಂದ್ ಮಾಡಿಸಿದ್ದರು. ಬಳಿಕ ಸೂರಜ್ ನಾಯ್ಕ್ ಅವರು ಸ್ಥಳಕ್ಕೆ ಬಂದು ಪೊಲೀಸರ ಜೊತೆಗೆ ಚರ್ಚಿಸಿ ಮತ್ತೆ ವಿಸರ್ಜನಾ ಮೆರವಣಿಗೆ ಮುಂದೆ ಸಾಗಲು ಅವಕಾಶ ಮಾಡಿಕೊಟ್ಟಿದ್ದರು. ಆದರೆ ವಿಸರ್ಜನೆ ಬಳಿಕ ಡಿಜೆಯನ್ನು ವಶಕ್ಕೆ ಪಡೆದ ಪೊಲೀಸರು ಗಣೇಶೋತ್ಸವ ಸಮಿತಿಯವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ನಾನು ಬೆಂಗಳೂರಿನಲ್ಲಿದ್ದ ಕಾರಣ ತಕ್ಷಣ ಬರಲು ಸಾಧ್ಯವಾಗಲಿಲ್ಲ. ನಾನು ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸುವಷ್ಟರಲ್ಲಿ ಎಸ್ಪಿ ಸೂಚನೆ ಮೇರೆಗೆ ಪ್ರಕರಣ ದಾಖಲಿಸಲಾಗಿತ್ತು. ಯಾರೋ ಒಬ್ಬರು ವಿಐಪಿ ಎಸ್ಪಿ ಅವರಿಗೆ ಕಾಲ್ ಮಾಡಿ ದೂರು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಅವಾಂತರವಾಗಿದೆ. ಮುಂದಿನ ದಿನ ಇಂತಹ ಪ್ರಮಾದವನ್ನು ಪೊಲೀಸರು ಮಾಡಿದರೆ ನಾವೆಲ್ಲ ಸುಮ್ಮನಿರಲ್ಲ ಎಂದು ಇದೇ ವೇಳೆ ಎಚ್ಚರಿಕೆ ನೀಡಿದರು. ಈ ವೇಳೆ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ, ಮೀನುಗಾರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಹರಿಕಂತ್ರ, ಕುಮಟಾ ಬಿಜೆಪಿ ಮಂಡಳ ಅಧ್ಯಕ್ಷರಾದ ಜಿಐ ಹೆಗಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಮತ್ತು ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ, ಶಶಿ ಹಿತ್ತಲ ಹರಿಕಂತ್ರ ಸಮಾಜದ ಯಜಮಾನ ಮಹಾಬಲೇಶ್ವರ್ ಹರಿಕಂತ್ರ, ಪ್ರಮುಖರಾದ ನಾಗರಾಜ್ ಹರಿಕಂತ್ರ, ಜಟಪ್ಪ ಹರಿಕಂತ್ರ, ಚಿದಾನಂದ್ ಲಕ್ಕುಮನೆ, ಈಶ್ವರ್ ಉಪ್ಪಾರ್, ಅಣ್ಣಪ್ಪ ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರವಾರ ನಗರದ ಕಾಜು ಭಾಗದ ರಸ್ತೆಗೆ ಹೊಂದಿಕೊಂಡಿರುವ ಜಿಲ್ಲಾ ರಂಗಮಂದಿರ ಶಿಥಿಲಗೊಂಡಿದ್ದು, ಹೊಸ ಕಟ್ಟಡ ನಿರ್ಮಾಣಕ್ಕೆ ಪಿಡಬ್ಲ್ಯೂಡಿ ಪ್ರಸ್ತಾವನೆ ಕೂಡ ಸಲ್ಲಿಸಿದೆ. ಆದರೆ ಶಿಥಿಲಗೊಂಡ ರಂಗಮಂದಿರದ ತೆರವುಗೊಂಡರೆ ಹೊಸ ರಂಗಮಂದಿರ ನಿರ್ಮಾಣಕ್ಕೆ ಹಲವು ಸವಾಲುಗಳು ಎದುರಾಗುವ ಬಗ್ಗೆ ಸಾಕಷ್ಟು ಚರ್ಚೆ ಶುರುವಾಗಿದೆ. ನಗರದ ಮಾಲಾದೇವಿ ಮೈದಾನದ ಎಡಬದಿಯಲ್ಲಿರುವ ರಂಗಮಂದಿರ 1986ರಲ್ಲಿ ನಿರ್ಮಾಣವಾಗಿತ್ತು. ಇನ್ನು 2011-12ರಲ್ಲಿ ಕಟ್ಟಡವನ್ನು ನವೀಕರಿಸಲಾಗಿತ್ತು. 600 ಜನ ಕುಳಿತುಕೊಳ್ಳಬಹುದಾದ ಆಸನಗಳ ವ್ಯವಸ್ಥೆ ಇರುವ ಈ ರಂಗಮಂದಿರ ನವೀಕರಣಗೊಂಡು ದಶಕ ಕಳೆಯುವಷ್ಟರಲ್ಲಿಯೇ ಈಗ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ. 2023-24ನೇ ಸಾಲಿನಲ್ಲಿಯೇ ಕಟ್ಟಡ ಸಾಮರ್ಥ್ಯ ಪರಿಶೀಲಿಸಿದ ಲೋಕೋಪಯೋಗಿ ಇಲಾಖೆ ಎಂಜಿನಿಯರ್ಗಳ ತಂಡ ಕಟ್ಟಡವು ಶಿಥಿಲಗೊಂಡಿದ್ದು ತೆರವುಗೊಳಿಸಲು ಸಲಹೆಯನ್ನು ನೀಡಿತು. ಇನ್ನು ರಾಜ್ಯದ ಗಡಿಭಾಗದಲ್ಲಿರುವ ರಂಗಮಂದಿರವು ಸಾವಿರಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆ ಒದಗಿಸಿದೆ. ಒಮ್ಮೆ ರಂಗಮಂದಿರವನ್ನು ಕೆಡವಿದರೆ ಪುನಃ ಅದೇ ಸ್ಥಳದಲ್ಲಿ ಕಟ್ಟಡ ನಿರ್ಮಿಸಲು ಹಲವು ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇದೆ. ಮೈದಾನ ಅಭಿವೃದ್ಧಿಯ ನೆಪವೊಡ್ಡಿ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿಪಡಿಸಲೂಬಹುದು. ಹೀಗಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾತಿ ಸಿಕ್ಕ ಬಳಿಕವೇ ಹಳೆ ಕಟ್ಟಡ ತೆರವುಗೊಳಿಸಬೇಕು ಎಂದು ಹಿರಿಯ ಕಲಾವಿದರೊಬ್ಬರು ಆಗ್ರಹಿಸಿದ್ದಾರೆ. ಹೊನ್ನಾವರ ತಾಲೂಕಿನ ಸಂತೆಗುಳಿ ಹಿರಿಯ ಪ್ರಾಥಮಿಕ ಶಾಲೆಯ ಮಹಾಸತಿ ಕ್ರೀಡಾಂಗಣದಲ್ಲಿ 14 ವರ್ಷದ ಒಳಗಿನ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಕೆಕ್ಕಾರ ವಲಯ ಮಟ್ಟದ ಕ್ರೀಡಾಕೂಟವು ನಡೆಯಿತು. ಹೊಸಕುಳಿ ಗ್ರಾಮ ಪಂಚಾಯತ್ ಸದಸ್ಯ ಎಚ್ಆರ್ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಭವಿಷ್ಯದ ಕ್ರೀಡಾಪಟುಗಳ ಸಿದ್ಧತೆಗಾಗಿ ನಡೆಯುವ ಆಟೋಟ ಸ್ಪರ್ಧೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜೆಎಸ್ ನಾಯ್ಕ್ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿ ಮಾತನಾಡಿ, ವಿದ್ಯಾರ್ಥಿಗಳ ದೈಹಿಕ ಹಾಗೂ ಮಾನಸಿಕ ಸದೃಢತೆ ಹೆಚ್ಚಿಸುವ ಕ್ರೀಡಾಕೂಟ ಆರೋಗ್ಯಕರ ಸ್ಪರ್ಧೆಯೊಂದಿಗೆ ನಡೆಯಲಿ ಎಂದು ಶುಭ ಹಾರೈಸಿದರು. ಇನ್ನು ಮುಖ್ಯ ಅತಿಥಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ಮಾತನಾಡಿ, ಶಿಕ್ಷಕರ ಅವಿರತ ಪ್ರಯತ್ನದಿಂದಾಗಿ ಮಕ್ಕಳು ಸದಾ ಹುಮ್ಮಸ್ಸಿನಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಸಂತಸದ ಸಂಗತಿ ಎಂದು ತಿಳಿಸಿದರು. ಇನ್ನು ದೈಹಿಕ ಶಿಕ್ಷಣ ಪರಿವೀಕ್ಷಕ ಅರುಣ್ ಕುಮಾರ್ ಶುಭ ಕೋರಿದರು. ಇನ್ನು ಪ್ರಾರಂಭದಲ್ಲಿ ಕ್ರೀಡಾಪಟುಗಳು ಮೈದಾನದಲ್ಲಿ ಆಕರ್ಷಕ ಕವಾಯತಿನೊಂದಿಗೆ ಪಥಸಂಚಲನ ನಡೆಸಿದರು. ಇನ್ನು ಸಭಾ ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಬು ನಾಯ್ಕ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರು ಮತ್ತು ಸಿಆರ್ಪಿಗಳು ಉಪಸ್ಥಿತರಿದ್ದರು.